I'm Risha from Cherish Happy Home. So I'm so excited to host you today. And as we attempt discovery another stunning home from Cherish Happy Home. Whether you are looking for your perfect home or construction partner or not, there is no, it will be treat for everyone. So ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವಿವಾಗ ಮಿಸ್ಟರ್ ಮೋಹನ್ ಆ್ಯಂಡ್ ಮಿಸಸ್ ನಂದಿನಿ ಅವ್ರನ್ನ ಮೀಟ್ ಮಾಡೋಣ, ಹಾಗೆ ಅವ್ರ ಬ್ಯೂಟಿಫುಲ್ ಹೌಸ್ನ ನೋಡೋಣ. ಬನ್ನಿ. How do you know about Cherish Happy Home? We came to know through our common friend. Okay. And then we visited their office. Visit madadmele then they took us to their completed projects, couple of completed projects. Okay. We went and we spoke to the owners. We saw the house. ಎಲ್ಲ ಇಷ್ಟ ಆಯಿತು, ಇಂಟೀರಿಯರ್ ಎಲ್ಲ ಚೆನ್ನಾಗಿ ಬಂದಿತ್ತು. ಮತ್ತು ಓನರ್ ಜೊತೆ ಮಾತಾಡಿದ್ಮೇಲೆ ಅವ್ರದ್ದು ಒಪಿನಿಯನ್ ತೊಗೊಂಡ್ವಿ. ಸೊ ದೆನ್ ವಿ ಟುಕ್ ಅಬೌಟ್ 2 or 3 weeks time to decide, and then we decided. ಡಿಸೈನ್ ಸ್ಟೇಜಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ಹೇಗಿತ್ತು ಅಂತ? ಅಂದರೆ ನಾವು ಫಸ್ಟ್ ಮನೆ ಕಟ್ಟಬೇಕಂದ್ರೆ ಲೈಕ್ ನಮಗೆ ಒಂದು ಥೀಮ್ ಸೆಟ್ ಆಗಿತ್ತು. ಸೊ ವಿ ನೋ ದಟ್ ವಿ ಹ್ಯಾವ್ ಟು ಗೋ ಫಾರ್ ದ ಮಿನಿಮಲಿಸ್ಟ್ ಕಾನ್ಸೆಪ್ಟ್ ಅಂದ್ಬಿಟ್ಟು. ಓಕೆ. ಸೊ ಥಿಂಕಿಂಗ್ ದ್ಯಾಟ್ ನಾವು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಎಲ್ಲ ಫಸ್ಟೇ ಡಿಸ್ಕಸ್ ಮಾಡ್ಕೊಂಡ್ವಿ. ಸೊ ನಮಗೇನು ಅಂದರೆ ಈಗ ಒಂದು ಮನೆ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ ಇಟ್ ಈಸ್ ಆಲ್ ಅಬೌಟ್ ಹೌ ಕಂಫರ್ಟಬಲ್ ವಿ ಆರ್ ಇನ್ ದಟ್ ಹೌಸ್, ಮತ್ತು ಹೌ ಸ್ಪೇಷಿಯಸ್ ಇಟ್ ಈಸ್ ಆ್ಯಂಡ್ ಹೌ ಪ್ರಾಕ್ಟಿಕಲಿ ವಿ ಆರ್ ಲಿವಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇತ್ತು. ಎಸ್ಪೆಷಲಿ ನಮ್ಮದು ಗ್ರೌಂಡ್ ಫ್ಲೋರ್ ನೋಡಿದ್ರೆ ನೀವು ಹೈಟ್ ಕಮ್ಮಿ ಇದೆ. ಓಕೆ. ಬಿಕಾಸ್ ವಿ ವಾಂಟೆಡ್ ಲೆಸ್ ನಂಬರ್ ಆಫ್ ಸ್ಟೇರ್ಸ್ ಟು ದಿ ಫಸ್ಟ್ ಫ್ಲೋರ್. ಓಕೆ. ಸೊ ದೀಸ್ ಟೈಪ್ ಆಫ್ small things that we wanted from our side. Okay. We added it on their plan. And then the skylight here, which was supposed to bring light to the kitchen as well as dining. Okay. Since we are covered on all the directions by 2 or 3 floors houses. Okay. ಹಾಗಾಗಿ ನಮಗೆ ಲೈಟ್ ಎಲ್ಲ ಕಡೆ ರೀಚ್ ಆಗೋದು ಪ್ರೈಮರಿ ಇಂಪಾರ್ಟೆಂಟ್ ಆಗಿತ್ತು, ವೆಂಟಿಲೇಷನ್. ಸೊ ಇದನ್ನೆಲ್ಲ ಅವ್ರು ಅಕಾಮಡೇಟ್ ಮಾಡಿದ್ರು. ಸೊ ಟು ಡೂ ದ್ಯಾಟ್ ದೇ ಹ್ಯಾಡ್ ಟು ಡೂ ಮೆನಿ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇರ್ ಕೇಸ್ and with respect to the no walls here, in the kitchen. So ಈ ಥರ ಎಲ್ಲ ನಮಗೆ ಕೋಆಪರೇಟ್ ಮಾಡಿದ್ರು. All this was possible because they understood our design language. ಈಗ ಪ್ಲ್ಯಾನ್ ಎಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿ? ಪ್ಲ್ಯಾನ್ ಎಲ್ಲ ನಾವು ಡಿಸ್ಕಸ್ ಮಾಡಿ ಮಲ್ಟಿಪಲ್ ಡಿಸ್ಕಷನ್ಸ್ ಎಲ್ಲ ಆಗಿ ಒಂದು 2D ಪ್ಲ್ಯಾನ್ ಫೈನಲೈಸ್ ಮಾಡಿದ್ಮೇಲೆ ಆಮೇಲೆ ಅದರದ್ದು 3D ವ್ಯೂ ಮತ್ತು ಇಂಟೀರಿಯರ್ ಬಂದರೆ VR ಎಕ್ಸ್ಪೀರಿಯನ್ಸು ಎಲ್ಲ ತೋರಿಸಿದ್ರು ನಮಗೆ. ಈ ಥರ ಬರುತ್ತೆ, ನಾವು ಡಿಸೈನ್ ಮಾಡಿರೋ ಥರ ನೀವು ಯಾವ ಥರ ಚೂಸ್ ಮಾಡಿದ್ದೀರಾ ಈ ಥರ ಬರುತ್ತೆ ಅಂತ ಒಂದು ವರ್ಚುವಲ್ ತೋರಿಸಿದ್ರು ನಮಗೆ ಕಾಣೋದು. ಆಲ್ಮೋಸ್ಟ್ ಅದೇ ಥರ ಎಕ್ಸಿಕ್ಯೂಷನ್ ಆಯಿತು. ಇನಿಷಿಯಲ್ ಆಗಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಟೀಮ್ ಅವರು, ನಿಮ್ಮ ಜೊತೆ ಕೋಆರ್ಡಿನೇಷನ್ ಹೇಗಿತ್ತು ಅಂತ? ಅವರು ನಮಗೆ ಎಲ್ಲ ಮ್ಯಾಟರ್ಸ್ನ ಕಮ್ಯುನಿಕೇಟ್ ಮಾಡ್ತಾಯಿದ್ರು ವಯ ವಾಟ್ಸಪ್ ಆರ್ ವಯ ಕಾಲ್ ಆರ್ ವಯ ಆಫೀಸ್ ವಿಸಿಟ್ಸ್. ಆ್ಯಂಡ್ ನಾವಿಬ್ಬರು ವರ್ಕಿಂಗ್ ಇರೋದ್ರಿಂದ ನಮಗೆ ಕಂಪ್ಲೀಟ್ಲಿ 9 to 5 ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿರಲಿಲ್ಲ ಮನೆಗೆ. ಸೊ ಎವ್ರಿ ರಿಪೋರ್ಟ್, ಲೈಕ್ ಫಾರ್ ಎಕ್ಸಾಂಪಲ್ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇನಿಷಿಯಲ್ ಸ್ಟೇಜಲ್ಲಿ, ಅದನ್ನು ನಮಗೆ ಫಸ್ಟ್ ಅವರು ತೋರಿಸಿ ಎಕ್ಸ್ಪ್ಲೈನ್ ಮಾಡಿ, ಇವನ್ ದಿ ಫುಟಿಂಗ್ ಎಷ್ಟು ಡೀಪ್ ಹೋಗಬೇಕು, ಫುಟಿಂಗ್ ಎಷ್ಟು ಸ್ಟ್ರೆಂತ್ ಇರಬೇಕು, ಪಿಲ್ಲರ್ಸ್ ಎಲ್ಲೆಲ್ಲಿ ಬರುತ್ತೆ, ಕಾಲಮ್ಸ್ ಎಲ್ಲ everything they explained in either technically and aesthetically also. They explained everything. So communication is ಚೆನ್ನಾಗಿತ್ತು. ಮೆಟೀರಿಯಲ್ ಸೆಲೆಕ್ಷನ್ ಬಗ್ಗೆ ಅವ್ರು ಯಾವ ಥರ ಗೈಡೆನ್ಸ್ ಮಾಡ್ತಾ ಇದ್ರು? ಮೆಟೀರಿಯಲ್ ಇವನ್ ರೈಟ್ ಫ್ರಮ್ ಕನ್ಸ್ಟ್ರಕ್ಷನ್, ಮೀನಿಂಗ್ ಬ್ರಿಕ್ಸ್ ಆಗಿರ್ಬೋದು ಆರ್ ಸ್ಟೀಲ್ ಆಗಿರ್ಬೋದು, ದೇ ಟು ಟೆಲ್ ಅಸ್ ಎವ್ರಿ ಡೇ ಪ್ರೈಸ್ ಆಫ್ ದ ಪ್ರಾಡಕ್ಟ್ and they to adjust the money accordingly. ಆದಮೇಲೆ when it comes to ಫಿನಿಶಿಂಗ್ ಅಲ್ವಾ, ನಮ್ಮದು ಟೈಲ್ಸ್ ಬರುತ್ತೆ, ಪೇಂಟಿಂಗ್ ಇರುತ್ತೆ, ಟೈಲ್ಸ್ ಸೆಲೆಕ್ಷನ್ನು, ವುಡ್ ಸೆಲೆಕ್ಷನ್ನು, UPVC ವಿಂಡೋ ಸೆಲೆಕ್ಷನ್ನು, ಎಲ್ಲದಕ್ಕೂ ಅವರು ನಮ್ಮ ಜೊತೆ ಬರ್ತಾಯಿದ್ರು. ದೇ ಶುಡ್ ಟೇಕ್ ಅಸ್ ಟು ವೆಂಡರ್. ಚೆರಿಶಿಂದನೇ ಸೈಟ್ ಇಂಜಿನಿಯರ್ ನಮ್ಮ ಜೊತೆ ಬಂದು ದೇ ಸಜೆಸ್ಟ್ ದ ಥಿಂಗ್ಸ್, ವಾಟ್ ವಿ ಡೂ, ವಾಟ್ ಶುಡ್ ವಿ ಡೂ, ವಾಟ್ ವಿ ಡಿಡ್ ನಾಟ್ ಡೂ, ಈ ಥರ ಎಲ್ಲ ಹೇಳಿ ನಮಗೆ ಹೆಲ್ಪ್ ಮಾಡಿ. ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಒಂದೇ ಟೀಮ್ ಜೊತೆ ತೊಗೊಂಡಿರೋದಕ್ಕೆ ನಿಮಗೆ ಏನು ಅಡ್ವಾಂಟೇಜ್ ಆಗಿದೆ?
ಕೋಆರ್ಡಿನೇಷನ್. ಸೊ ಅವ್ರವ್ರ ಟೀಮ್ಸಲ್ಲಿ ತುಂಬ ಈಸಿಯಾಗಿ ಕೋಆರ್ಡಿನೇಟ್ ಆಗುತ್ತೆ. ಇನ್ಫ್ಯಾಕ್ಟ್ ಇಮ್ಯಾಜಿನ್ ದಟ್ ಇಫ್ ಐ ವೆಂಟ್ ಫಾರ್ ಡಿಫ್ರೆಂಟ್ ಇಂಟೀರಿಯರ್, ದೆನ್ ಐ ಯೂಸ್ ಟು ಬಿ ದ ಮಿಡಲ್ ಪರ್ಸನ್. ಆವಾಗ ನನಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿರಲಿಲ್ಲ ಮೈ ಬಿಸಿ ಶೆಡ್ಯೂಲಲ್ಲಿ. ಸೊ ಅವರೇ ಇರೋದ್ರಿಂದ ಅವರು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡಿಕೊಂಡು, ಲೈಕ್ ಎಲೆಕ್ಟ್ರಿಷಿಯನ್ ಆಗಲಿ, ಪೇಂಟ್ ಆಗಲಿ, ಕಾರ್ಪೆಂಟರ್ ಆಗಲಿ. ಸೊ ನಾವು ಇಂಟೀರಿಯರ್ 3D ಡಯಾಗ್ರಾಮ್ ರೆಡಿ ಆದರೆ, ಸೊ ಈವನ್ ಎಲೆಕ್ಟ್ರಿಷಿಯನ್ ಅಂದರೆ ಸಿವಿಲ್ ಸೈಡು ಕೂಡ ಅದಕ್ಕೆ ಆ ಪ್ಲ್ಯಾನಿಗೆ ಕರೆಕ್ಟಾಗಿ ಮಾಡ್ತಾರೆ. ಹಾಗಾಗಿ ಬೆನಿಫಿಷಿಯಲ್ ಫಾರ್ ಅಸ್ ಆ್ಯಸ್ ಅ ಕ್ಲೈಂಟ್. ಮತ್ತು ಇನ್ನೊಂದು ಪಾಯಿಂಟ್ ಹೇಳಬೇಕಂದ್ರೆ, ಇವಾಗ ನಮ್ಮ ಕಮ್ಯುನಿಕೇಷನ್ ವಾಸ್ ವೆರಿ ಈಸಿ. ಮತ್ತು ನಾವೇನು ಹೇಳಿದ್ರು ಅವರು ರೈಟ್ ವೇಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದೇ ಥರನೇ ಡಿಸೈನ್ ಮಾಡಿದ್ರು. Like we imagined our house should be like this color and this has to come here ಅಂತ. ಅಂದರೆ ಈಗ ಸಪೋಸ್ ಕಿಚನ್ ತೊಗೊಂಡ್ರೆ ಅದು ಬಿಗ್ ವಿಂಡೋ ಆಗಿರ್ಬೋದು ಅಥವಾ ಐಲ್ಯಾಂಡ್ ಕಿಚನ್ ಆಗಿರ್ಬೋದು, ಆ್ಯಂಡ್ ವಿ ವಾಂಟೆಡ್ ಸೀನ್ ಪರ್ಟಿಕ್ಯುಲರ್ಲಿ, ಆ್ಯಂಡ್ ದಿಸ್ ಬ್ರಿಕ್ ವಾಲ್ ಕ್ಲೈಡಿಂಗ್ ಹಿಂಗೆ ಬರಬೇಕಂತ ಹೇಳಿದ್ವಿ. ಆ್ಯಂಡ್ ಆಲ್ಸೋ ದಿಸ್ ಕ್ರಾಕ್ರಿ ಯೂನಿಟ್, ಇದೆಲ್ಲ ತುಂಬ ಸ್ಪೆಸಿಫಿಕ್ ಆಗಿ ಹೇಳಿದ್ವಿ. ಆ್ಯಂಡ್ ಆಲ್ಸೋ ನಮ್ಮದೇ ಅದು ಓನ್ ಸ್ಪೇಸ್ ಅಂತ ಇರಬೇಕಂದ್ರೆ, ಎಸ್ಪೆಷಲಿ ದಿಸ್ ಬಾಲ್ಕನಿ ಆ್ಯಂಡ್ ದಿಸ್ ಜಾಲಿ ವರ್ಕ್, ಆ್ಯಂಡ್ ದೆನ್ ವಿ ಆಲ್ಸೋ ಹ್ಯಾವ್ ದಿಸ್ ಗಜಿಬೋ ಎಂಬ ಟಾಪ್. ಸೊ ಇದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಯಾರೇ ಬಂದವ್ರಿಗೂ ಒಂಥರ ಅನಿಸ್ಬೇಕು, ಓಕೆ ದಿಸ್ ಸ್ಪೇಸ್ ಇಸ್ ವೆರಿ ಗುಡ್ ಅಂತ. ಸೊ ನಾವು ಯೂಶಲಿ ನಾವು ಪಿಕ್ಚರ್ಸೇ ಡ್ರಾ ಮಾಡಿ ಒನ್ ಟೈಮ್ ತೋರಿಸಿದ್ವಿ. ಅವ್ರು ತೋರಿಸಿದ ಸಜೆಷನ್ಸ್ಗೂ ಇಟ್ ವಾಸ್ ವೆರಿ ಮ್ಯಾಚಿಂಗ್. ಸೊ ಓವರ್ ಆಲ್ ಫೀಡ್ಬ್ಯಾಕ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಈ ಕನ್ಸ್ಟ್ರಕ್ಷನ್ ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಎಸ್ಪೆಷಲಿ ಇವಾಗ ನಮ್ಮ ಥರ ಇನ್ನೂ ಚಿಕ್ಕ ಏಜಲ್ಲೇ ಮನೆ ಕಟ್ಟಬೇಕು ಅಂತ ಇಷ್ಟಪಡೋರು, ಖಂಡಿತ ಚೆರಿಷು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿ ಅವ್ರು ಅರ್ಥ ಮಾಡಿಕೊಂಡು ಸಿವಿಲ್ ವರ್ಕ್ ಆಗಲಿ ಇಂಟೀರಿಯರ್ಗಾಗಲಿ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ನಮಗೆ ಕ್ವಾಲಿಟಿ ಕಮ್ಯುನಿಕೇಷನ್ ಎಲ್ಲ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದಂದರೆ, ಇವಾಗ ಚೆರಿಷ್ ಅವರು ವರ್ಚುವಲ್ VR ಅದೆಲ್ಲ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ, ಇವಾಗ ಸಪೋಸ್ ಆಲ್ರೆಡಿ ಸಮ್ಮನ್ ಇಸ್ ಡೂಯಿಂಗ್ ಸಿವಿಲ್ ವರ್ಕ್ ಆ್ಯಂಡ್ ದೇ ವಾಂಟ್ ಟು ಗೋ ಫಾರ್ ಇಂಟೀರಿಯರ್ ವಿತ್ ಚೆರಿಷ್ ಅಂತ ಅಂದ್ಕೊಂಡ್ರೆ, ಅವಾಗ ಅವರು 3D ಡಿಸೈನ್ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಅದೊಂದು ಅಡ್ವಾಂಟೇಜ್ ಇದೆ. So at least we both suggest someone who is looking for such a beautiful home to construct, then they can definitely go, be it a own house or be it a flat. They will definitely do everything. In simple words, at last to say, I think they have built a dream house like what we expected. Okay. And to add to that, they don't impose their own decision on us if we don't agree. So if you have an idea, you have an end product in your mind and you want to get it done, so this is the right place to go. Thanks to Cherish Happy Homes. Thanks to Cherish and the Real Studio. Thumbs up.